ಕುಮಾರಿ ಮಾಯಾವತಿ ಜನನ ಕುಮಾರಿ ಮಾಯಾವತಿ ದಾಸ್ ಜನವರಿ 15, 1956 ಒಬ್ಬ ಭಾರತೀಯ ರಾಜಕಾರಣಿ. ಅವರು ಉತ್ತರ ಪ್ರದೇಶದ 18ನೇ ಮುಖ್ಯಮಂತ್ರಿಯಾಗಿ 1995 ರಿಂದ 1995 ರವರೆಗೆ, 1997 ರಿಂದ 1997 ರವರೆಗೆ, 2002 ರಿಂದ 2003 ರವರೆಗೆ ಮತ್ತು 2007 ರಿಂದ 2012 ರವರೆಗೆ ಸೇವೆ ಸಲ್ಲಿಸಿದರು. ಬಹುಜನ ಸಮಾಜ ಪಕ್ಷದ ಬಿಎಸ್ಪಿ ರಾಷ್ಟ್ರೀಯ ಅಧ್ಯಕ್ಷರು. 2003 ರಿಂದ ಇತರ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಬಹುಜನರಿಗೆ ಸಾಮಾಜಿಕ ಬದಲಾವಣೆಯ ವೇದಿಕೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಮಾಯಾವತಿ ಅವರು ಉತ್ತರ ಪ್ರದೇಶದಿಂದ 2012 ರಿಂದ 2017 ರವರೆಗೆ ಸಂಸತ್, ರಾಜ್ಯಸಭಾ ಸದಸ್ಯೆಯಾಗಿಯೂ ಸೇವೆ ಸಲ್ಲಿಸಿದ್ದರು. ವಿನಮ್ರ ಆರಂಭದಿಂದ ಮಾಯಾವತಿಯವರ ಏರಿಕೆಯನ್ನು ಭಾರತದ ಮಾಜಿ ಪ್ರಧಾನಿ ಪಿ.ವಿ. ನರಸಿಂಹರಾವ್ ಅವರು ಪ್ರಜಾಪ್ರಭುತ್ವದ ಪವಾಡ ಎಂದು ಕರೆದಿದ್ದಾರೆ. 1993 ರಲ್ಲಿ ಕಾನ್ಶಿ ರಾಮ್ ಸಮಾಜವಾದಿ ಪಕ್ಷದೊಂದಿಗೆ ಒಕ್ಕೂಟವನ್ನು ರಚಿಸಿದರು ಮತ್ತು ಮಾಯಾವತಿ 1995 ರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದರು. ಅವರು ಭಾರತದಲ್ಲಿ ಮೊದಲ ಮಹಿಳಾ ಪರಿಶಿಷ್ಟ ಜಾತಿ ಮುಖ್ಯಮಂತ್ರಿಯಾಗಿದ್ದರು. 1997 ರಲ್ಲಿ ಮತ್ತು 2002 ರಲ್ಲಿ ಅವರು ಭಾರತೀಯ ಜನತಾ ಪಕ್ಷದಿಂದ ಬಿಜೆಪಿ ಹೊರಗಿನ ಬೆಂಬಲದೊಂದಿಗೆ ಮುಖ್ಯಮಂತ್ರಿಯಾದರು. ಬಿಜೆಪಿ ಬೆಂಬಲವನ್ನು ಹಿಂತೆಗೆದುಕೊಂಡ ಕಾರಣ ಆಗಸ್ಟ್ 26, 2003 ರವರೆಗೆ 1 ವರ್ಷದವರೆಗೆ ಎರಡನೇ ಬಾರಿಗೆ. ಮಾಯಾವತಿಯವರ ಅಧಿಕಾರಾವಧಿಯು ಪ್ರಶಂಸೆ ಮತ್ತು ಟೀಕೆಗೆ ಗುರಿಯಾಗಿದೆ. ಭಾರತದಾದ್ಯಂತ ಲಕ್ಷಾಂತರ ದಲಿತರು ಆಕೆಯನ್ನು ಒಂದು ಐಕಾನ್ ಎಂದು ಜನಪ್ರಿಯವಾಗಿ ನೋಡುತ್ತಾರೆ ಮತ್ತು ಅವಳನ್ನು ಬೆಹೆನ್ಜಿ, ಅಕ್ಕ ಎಂದು ಉಲ್ಲೇಖಿಸುತ್ತಾರೆ. ಅವರು ತಮ್ಮ ಪಕ್ಷದ ಪರವಾಗಿ ನಿಧಿ ಸಂಗ್ರಹಣೆಯ ಪ್ರಯತ್ನಗಳಿಗಾಗಿ ಹೊಗಳಿದ್ದಾರೆ ಮತ್ತು ಅವರ ಜನ್ಮದಿನಗಳನ್ನು ಅವರ ಬೆಂಬಲಿಗರು ವ್ಯಾಪಕವಾಗಿ ಆಚರಿಸಿದ್ದಾರೆ. ಇದಕ್ಕೆ ವ್ಯತಿರಿಕ್ತವಾಗಿ, ಆಕೆಯ ಮತ್ತು ಅವರ ಪಕ್ಷದ ವೈಯಕ್ತಿಕ ಸಂಪತ್ತಿನ ಹೆಚ್ಚಳವು ಭ್ರಷ್ಟಾಚಾರವನ್ನು ಸೂಚಿಸುತ್ತದೆ ಎಂದು ಟೀಕಿಸಲಾಗಿದೆ.